ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿದು ಈ ಥರ ತೋರಿಸ್ತಾ ಇದ್ದಾರೆ ವೀಡಿಯೋನ ಫಸ್ಟ್ ಟೈಮ್ ಅಂತ ಅಂದ್ಕೋಬೇಡಿ. ಯಾಕಂದರೆ ನಾನು ಮೊದಲು ಅಡುಗೆ ಚಾನಲ್ನ ವೀಡಿಯೋನ ಮಾಡ್ತಾಯಿದ್ದೆ. ಬಟ್ ಇವಾಗ ಓದ್ತಾ ಇದ್ದೀನಿ, ಅದಕ್ಕೆ ಮಾಡೋಕ್ಕೆ ಟೈಮ್ ಆಗಲ್ಲ ಅಂತ ಯಾವುದೇ ರೆಸಿಪಿನ ಮಾಡಿ ಹಾಕಿಲ್ಲ. ಬಟ್ ನಿನ್ನೆ ಮಧ್ಯಾಹ್ನ ನನ್ನ ಮಗಳು ಏನಾದ್ರೂ ಮಾಡಿಕೊಡಮ್ಮ ತಿನ್ನೋಕ್ಕೆ ಅಂತ ಕೇಳ್ತಿದ್ಲು. ಅದ್ರ ಜೊತೆಗೆ ನನಗೂ ಕೂಡ ಮನೆಯಲ್ಲೇ ಸ್ವಲ್ಪ ಓದ್ತಾ ಇರ್ಬೇಕಾದ್ರೆ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸು ಅಂತ ಅನ್ನಿಸ್ತಾ ಇರುತ್ತಲ್ವ. ಸೊ ಹಂಗಾಗಿ ನಾನು ಮಿಕ್ಸ್ಚರ್ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಬಟ್ ಭಾಳ ಸಖತ್ತಾಗಿ ಬಂದಿತ್ತು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗೆ ತುಂಬ ಕ್ರಿಸ್ಪಿಗೂ ಕೂಡ ಇತ್ತು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದರೆ ಕೈಯಲ್ಲಿ ಮುರಿದ್ರೆ ಅಷ್ಟು ನೀಟಾಗಿ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು ಹಂಗೆ ಮುರಿದೋಗೋದು, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು. ಬಟ್ ವೀಡಿಯೋನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ರೆಸಿಪಿನ. ಹಾಗೆ ಸುಮ್ಮನೆ ನಿಮಗೊಂಚೂರು ವೀಡಿಯೋನ ಕ್ಲಿಪ್ ಮಾಡ್ಕೊಂಡು ಹಾಕಿದ್ದೆ ಅಷ್ಟೇ. ನೀವು ಏನಾದರೂ ಅನ್ಯತಾ ಭಾವಿಸ್ಬಾರ್ದು, ಅದ್ರ ಜೊತೆಗೆ ಹಾಕಿದ್ದೀನಿ. ಇಲ್ಲಿ ನಾನು SR ಎಜುಕೇಷನ್ ಚಾನಲ್ ಬಗ್ಗೆ ನಿನ್ನೆ ಯಾರೋ ಒಂದಿಬ್ಬರು ಕಾಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಕ್ಷಿ ಸಮೇತವಾಗಿ ತೋರಿಸೋಣ ಅಂತ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಾನು SR ಎಜುಕೇಷನ್ ಚಾನಲ್ನೇ ಫಾಲೋ ಮಾಡ್ತಾಯಿರೋದು, ಜೊತೆಗೆ ಅದನ್ನು ಕೂಡ ಡೈಲಿ ಎಲ್ಲ ಕ್ಲಾಸ್ನೂ ಕೂಡ ಕೇಳ್ತಿದ್ದೀನಿ. ಮತ್ತು ಎಲ್ಲ PDF ಕೂಡ ನಾನು ತಗೊಬಿಟ್ಟು ಈ ಥರ ನಾನು ಪ್ರಿಂಟ್ನ ತಗೊಂಡಿದ್ದೀನಿ. ಮತ್ತು ಸುಮ್ಮನೆ PDF ಫೋನಲ್ಲಿ ನೋಡಿದ್ರೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಅಂತ ನಾನು ಇದ್ರ ಜೊತೆಗೆ ಬುಕ್ಸ್ಗಳನ್ನು ಕೂಡ ಓದ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಇದು ಕ್ವಶನ್ ತೆಗ್ದಿದ್ದಾರಲ್ವ, ಇದೇ ಥರ ಬರ್ತಾರೆ ಅಂತ ನಮಗೆ ಸ್ವಲ್ಪ ಕ್ವಶನ್ ಆನ್ಸರ್ ಓದ್ತಾ ಇದ್ದರೆ ನೆನಪಾಗುತ್ತೆ ಅಂತ ನಾನು ಇದನ್ನು ರೆಫರ್ ಮಾಡ್ತಾ ಇದ್ದೀನಿ. ಅದಕ್ಕೆ SR ಎಜುಕೇಷನ್ ಚಾನಲ್ ನೋಡಿ ಅಂತ ಯಾರೋ ನೆನ್ನೆ ಕಾಮೆಂಟ್ ಮಾಡಿದ್ರು ಯೂಟ್ಯೂಬಲ್ಲಿ. ಅದಕ್ಕೆ ನಾನು ಕೂಡ ಆ ಒಂದು ಚಾನಲ್ನ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಕಂಫರ್ಟಬಲ್ ಅನಿಸುತ್ತೆ ಚಾನಲ್ಲು. ಮತ್ತು ಎಲ್ಲೂ ಬೇರೆ ವಿಷಯನ ಅವ್ರು ಮಾತಾಡೋದೇ ಇಲ್ಲ ಜಾಸ್ತಿ. ಕಾಮೆಂಟ್ಗಳು ಅಷ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ, ಅಷ್ಟು ನೀಟಾಗಿ ಕ್ಲಾಸ್ ಮಾಡ್ತಾರೆ. ಯಾರಾದರೂ ನೋಡಿಲ್ಲ ಅಂದರೆ ಸೋಷಿಯಲ್ ಸೈನ್ಸು ಸಖತ್ತಾಗಿ ಕ್ಲಾಸ್ ಹೇಳ್ತಾರೆ. ಒಂದೊಂದು ಡೈಲಿ 2 ಗಂಟೆ ಕ್ಲಾಸ್, 3 ಗಂಟೆ ಕ್ಲಾಸ್ ಇರ್ತವೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ನೋಡಿ. ನಾನು ಕೂಡ ನೋಡ್ತೀನಿ. ಅದ್ರ ಜೊತೆಗೆ PDF, ಟೆಲಿಗ್ರಾಮು ಚಾನಲ್ಲು ತುಂಬ ಅಪ್ಡೇಟಾಗಿ ಕ್ಲಾಸ್ಗಳು ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಅವ್ರ ಕ್ಲಾಸ್ ಕೇಳಿ. ತುಂಬ ಮೋಟಿವೇಶನ್ನು ಕೂಡ ಮಾಡ್ತಾ ಇರ್ತಾರೆ. ಅದರಿಂದಲೇ ನಾನು ಇವಾಗ ಡೈಲಿ 2 ಗಂಟೆ ಕೂತು ಓದ್ತಾ ಇದ್ದೀನಿ ಅಂದರೆ ಆ ಒಂದು ಚಾನಲ್ಲೇ ನನಗೆ ತುಂಬ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾನು ಈ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ SR ಎಜುಕೇಷನ್ ಚಾನಲ್ ಬಗ್ಗೆ. ಯಾರೋ ಹೇಳಿದ್ರಲ್ವಾ, ಸೊ ಹಂಗಾಗಿ. ಮತ್ತು ನನ್ನ TET ಪಾಸಾಗೋ ಕೂಡ ಅದೇ ಚಾನಲ್ಲು ಕೂಡ ಕಾರಣವೂ ಹೌದು. ಯಾಕಂದರೆ ನಾವು ಯಾರೆಲ್ಲ ಬುಕ್ಸ್ಗಳ್ನ ಓದ್ದೇನೂ ಕೂಡ TET ಪಾಸ್ ಮಾಡ್ಬೋದು ಅಂತ ಅವ್ರ ಚಾನಲ್ ನೋಡೇ ನಾವು ಕಲ್ತಿದ್ದು. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಅವ್ರ ಚಾನಲಿಂದ ಈ ಸಲ TET ಪಾಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಬುಕ್ಸ್ ಓದ್ದೇನೆ ಅವರ ಕ್ಲಾಸ್ಗಳು ಕೇಳಿ ಪಾಸ್ ಮಾಡಿದ್ದಾರೆ. ಸೊ ಹಂಗಾಗಿ ನನಗೂ ತುಂಬ ಇಷ್ಟ ಆ ಚಾನಲ್ ಅಂದರೆ. ಇಷ್ಟು ಹೇಳ್ತೀನಿ ಈ ಚಾನಲ್ ಬಗ್ಗೆ. ಹಾಗೆ ನಾನು ಸ್ಟಡಿ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ 7th 6th ಒಂದು ಸಲ ಮುಗಿಸಿದ್ದೀನಿ. ಒಂದೊಂದೇ ಸಲ ಒಂದೊಂದು ಬುಕ್ಸ್ಗಳ ಮುಗಿಸೋಣ ಅಂತ ಫಸ್ಟು ಪಾರ್ಟ್ 1 ಆಗಿದೆ 7th, ಪಾರ್ಟ್ 2 ಎಂಡಿಂಗಲ್ಲಿದ್ದೀನಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ನಾನು ಫೋನಲ್ಲಿ ಯೂಟ್ಯೂಬ್ ಚಾನಲ್ಗಳೆಲ್ಲ ನೋಡಲ್ಲ, ಬುಕ್ಸ್ನೇ ಓದ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಯೂಟ್ಯೂಬ್ ಚಾನಲ್ಗಳು ನೋಡ್ತಾ ಇದ್ರೆ ಅವ್ರು ಚೆನ್ನಾಗಿ ಹೇಳ್ತಾರೆ, ಇವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಸುಮ್ಮನೆ ಅಲ್ಲೇ ಟೈಮ್ ವೇಸ್ಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಕಂಟಿನ್ಯೂ ಆಗಿ ಚಾಪ್ಟರ್ ವೈಸ್ ಪಾರ್ಟ್ 1 ಪಾರ್ಟ್ 2 ಈ ಥರ ಓದ್ತಾ ಇದ್ದರೆ ವಿಷಯ ಗ್ರಹಿಕೆ ಕ್ರೊನಾಲಜಿಕಲಿ ಚೆನ್ನಾಗಿ ಬರುತ್ತೆ ಮತ್ತು ವಿಷಯ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಯೂಟ್ಯೂಬ್ ಚಾನಲ್ಗಳು ಯಾವುದೂ ನೋಡಲ್ಲ ಅಷ್ಟೇ. ಸೊ ಇವತ್ತು ನೆನ್ನೆ ಬೇಗನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಇವತ್ತು 12 ಗಂಟೆ ಆಯಿತು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. ನಾನು ಓದೋಕ್ಕೆ ಕೂತಿದ್ದು ಆವಾಗಲೇ. ಯಾಕಂದರೆ ಇವತ್ತು ಸ್ವಲ್ಪ ರೊಟ್ಟಿ ಮಾಡಿದೆ, ಹಾಗಾಗಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಮಗಳಿಗೂ ನಾನು ಇಬ್ರಿಗೂ ಕೂಡ ಟಿಫನೆಲ್ಲ ಮಾಡ್ಕೊಂಡು ಆಮೇಲೆ ಸಂಜೆ ತನಕ ಓದಿದ್ರಾಯ್ತು ಬಿಡು ಅಂತಂದು ಲೇಟಾಗೆ ಕೂತ್ಕೊಂಡು ಓದಿದ್ದೆ. ಇವತ್ತು ಸ್ವಲ್ಪ 1-2 ಗಂಟೆ ರೈಟಿಂಗು ಕೂಡ ಮಾಡೋದಿದೆ. ಈಗ 7th ಇವತ್ತು ಕಂಪ್ಲೀಟ್ ಮಾಡಿಬಿಟ್ಟು 7th ಪೂರ್ತಿ ಎಷ್ಟೊತ್ತನಾಗಲಿ ಅದಾದಮೇಲೆ ಮತ್ತು SR ಎಜುಕೇಷನ್ ಚಾನಲ್ ಅವರ ಕಡೆಯಿಂದನೇ ನಾನು PDF ತಗೊಂಡಿದ್ದೆ. ಆ ಟೆಲಿಗ್ರಾಮಿಗೆ PDF ಕೂಡ ಹಾಕ್ತಾರೆ ಅವರು ರೈಟಿಂಗ್ ನೋಟ್ಸು.
ಅದನ್ನು ಕೂಡ ಬರಿತಾ ಇದ್ದೀನಿ. ಈ ಥರ ನಾನು ಸ್ಟಡಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಕೂಡ ಎಲ್ಲೂ ಕೂಡ ಸ್ಟಡಿನ ಗ್ಯಾಪ್ ಮಾಡದೆ ಓದ್ತಾ ಇದ್ದರೆ ಅರ್ಥ ಆಗುತ್ತೆ. ಅದೊಂದು ನಾನು ಹೇಳಬಲ್ಲೆ ಅಷ್ಟೇ. ಇದ್ರ ಜೊತೆಗೆ ನಾನು 7th ಮುಗಿದ ತಕ್ಷಣ ನಾನು ಸೈಕಾಲಜಿನ ಓದಬೇಕಂತ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಟೈಮ್ ನೋಡ್ಕೊಂಡು ಒಂದೊಂದು ಗಂಟೆ ಓದ್ತಾ ಹೋಗಬೇಕು. ಯಾಕಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್. 50 ಮಾರ್ಕ್ಸಿಗೆ ಕೇಳ್ತಾರಲ್ವ, ಮಲ್ಟಿಪಲ್ ಚಾಯ್ಸೇ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಸ್ಕೋರ್ ಮಾಡೋಕ್ಕೆ ನಮ್ಗೆ ಅವಕಾಶ ತುಂಬ ಇರುತ್ತೆ. ಹಾಗಾಗಿ ಅದು ಕೂಡ ರಿವಿಷನ್ ಮಾಡೋದು ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಸೋಷಿಯಲ್ ಸೈನ್ಸ್ ಅಂತೂ ತುಂಬ ಎಫರ್ಟ್ ಹಾಕಲೇಬೇಕು. ಯಾಕಂದರೆ ಬರೆಯೋಕ್ಕೂ ಬೇಕಾಗುತ್ತೆ. ಆಮೇಲೆ ರೈಟಿಂಗ್ ಕೂಡ ಸ್ಪೀಡ್ ಆಗಬೇಕಾಗುತ್ತೆ. ಇವೆರಡು ಸಬ್ಜೆಕ್ಟ್ ಅಂತೂ ನಾನು ಸದ್ಯಕ್ಕೆ ಮುಗಿಸ್ಬಿಡೋಣ, ಅದಾದಮೇಲೆ ನಾನು GKಗೆ ಹೋಗೋಣ ಅಂತ ಇದೆರಡನ್ನೇ ಓದ್ತಾ ಇದ್ದೀನಿ. ನೀವೆಲ್ಲ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟು ದಿನ ಓದಬೇಕು ಅಂತ ಅನಿಸಿರಲಿಲ್ಲ, ಪ್ರಯತ್ನವೂ ಕೂಡ ಮಾಡಿರಲಿಲ್ಲ. ಬಟ್ ಯಾಕೋ ಈ ಸಲ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ನಮ್ಮ ಫ್ರೆಂಡ್ಸೇ ನಮ್ಮ ಜೊತೆಗೆ ಓದಿರೋರು ಎಷ್ಟೋ ಜನ ಟೀಚರ್ಸ್ಗಳು ಆಗಿದ್ದಾರೆ. ನಾವು ಅವರಂತೆ ಯಾಕೆ ಆಗಬಾರ್ದು ಅಂತ ನನಗೆ ಯಾಕೋ ಒಂದು ಮನಸ್ಸಿಗೆ ತುಂಬ ಅನ್ನಿಸ್ತು. ಸೊ ಆವಾಗಿಂದ ಪ್ರಯತ್ನ ಅಂತೂ ಮಾಡಿದಾಯ್ತು. ಅವ್ರನ್ನೆಲ್ಲ ಕೇಳಿದಾಗ ಎಲ್ಲೂ ಓದಂಗಿಲ್ಲ, ಸುಮ್ಮನೆ 6 to 10 ಬುಕ್ಸ್ ಓದ್ಬಿಡ್ರಿ, ಅದರಲ್ಲೇ ಎಲ್ಲ ಕೇಳೋದು ಅಂತೆಲ್ಲ ಹೇಳಿದರು. ನಾವು ಇದೇ ಥರ ಯಾರಿಗಾದರೂ ಒಬ್ಬರು ಮುಂದೆ ಅನುಭವ ಹೇಳ್ಬೋದು, ಅಟ್ಲೀಸ್ಟ್ ಪ್ರಯತ್ನ ಅಂತೂ ಮಾಡಿರಾಯಿತು ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಕಂಟಿನ್ಯೂ ಓದ್ತಾ ಇದ್ದೀನಿ. ಎಕ್ಸಾಮ ಬರೋ ಅಷ್ಟೊತ್ತಿಗೆ ಸಿಲೆಬಸ್ ಎಲ್ಲ ಕವರ್ ಮಾಡಬೇಕು. ಮತ್ತು ಕನ್ನಡ, ಇಂಗ್ಲೀಷು ಮತ್ತು ಎಲ್ಲ GK ಸಬ್ಜೆಕ್ಟ್ ಎಲ್ಲನೂ ಕೂಡ ಕವರ್ ಮಾಡಬೇಕಾಗುತ್ತೆ. ನಾವೇನು ಗೊತ್ತಾ, ಬುಕ್ಸ್ ಸೋಷಿಯಲ್ ಸೈನ್ಸು ನನಗೆ ಏನು ಅನ್ನಿಸುತ್ತಪ್ಪ ಅಂದರೆ, ಒಂದು ಸಲ ಬುಕ್ಸ್ ತೆಗೆದು ಚಾಪ್ಟರ್ನ ನೋಡ್ತಾ ಇದ್ದರೆ ಅಯ್ಯೋ ಇಷ್ಟೇ ಅಲ್ವಾ, ಇದರಲ್ಲೇನು ಇಲ್ಲ, ಇಲ್ಲೇನು ಕೇಳ್ಬೋದು, ಬಿಡು ಇದೆಲ್ಲ ನನಗೆ ಬರುತ್ತೆ ಅಂತ ಮುಚ್ಚಿಟ್ಟಿರ್ತೀನಿ. ಅದಾದಮೇಲೆ ಮುಚ್ಚಿಟ್ಟಿದ್ಮೇಲೆ ಯಾವುದಾದ್ರೂ ಒಂದು ಕ್ವಶನ್ ನೋಡಿದೆ ಅಂದರೆ ಎಲ್ಲಾದರೂ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಬರೋಲ್ಲ, ಅಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನಿಮಗೂ ಇದೇ ಥರ ಅನ್ನಿಸ್ತಾ ಇರ್ಬೋದು ಅಂದ್ಕೋತೀನಿ. ನನಗಂತೂ ಈ ಥರ ಅನುಭವ ತುಂಬ ಕಾಡ್ತಾಯಿದೆ. ಅದು ಯಾಕೋ ಗೊತ್ತಿಲ್ಲ, ಓದ್ತಾನೆ ಇರ್ತೀನಿ, ಆದ್ರೂ ಬುಕ್ಸು ತೆಗೆದ ತಕ್ಷಣ ಎಲ್ಲ ನೆನಪಾಗುತ್ತೆ, ಬುಕ್ಸ್ ಮುಚ್ಚಿದ ತಕ್ಷಣ ಎಲ್ಲ ಮರ್ತೋದಂಗೆ ಆಗುತ್ತೆ. ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲೇನಪ್ಪ, ಇದು ಎಲ್ಲಿ ಕೇಳಿದ್ದಾರೆ, ಇದು ಎಲ್ಲಿ ಬರ್ಬೋದು ಅಂತ ಏನೇನೋ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನನಗೆ ಅದೊಂದು ತುಂಬ ಭಯ ಆಗುತ್ತೆ. ಅದಕ್ಕೆ ನಾನು ಇದು ಒಂದು ಸಲ ಓದಿನಲ್ವ, ಆ ಥರ ಅನ್ನಿಸ್ತಾ ಇರ್ಬೋದು, ಇನ್ನೂ ಒಂದು 2-3 ಸಲ ಓದೋಣ ಬಿಡು, ಅವಾಗ ಗೊತ್ತಾಗುತ್ತೆ ಅಂತ ಹಿಂಗೆ ಕಂಟಿನ್ಯೂ ಆಗಿ ಓದ್ತಾ ಇದ್ದೀನಿ. ಈಗ ನಮ್ಮ ಫ್ರೆಂಡ್ಸು ಅವರು ಟೀಚರ್ ಆಗಿದ್ದಾರೆ. ಅವ್ರನ್ನ ಕೇಳಿದಾಗ ನಾನು ಏನಿಲ್ಲ 10ರಿಂದ 15 ಸಲ ಒಂದೊಂದು ಸಬ್ಜೆಕ್ಟ್ನ ರಿವಿಷನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾವು ನೋಡ್ರಿ ಇನ್ನೂ 1 ಸಲ 2 ಸಲ ರಿವಿಷನ್ ಮಾಡೋದಕ್ಕೆ ಸಾಕಪ್ಪ ಇಷ್ಟೇನಾ ಅನಿಸುತ್ತೆ. ಬಟ್ ಅವರೆಲ್ಲ ಹೇಳೋದು ನೋಡಿದ್ರೆ ಇನ್ನೂ ತುಂಬ ಓದಬೇಕು ಅನಿಸುತ್ತೆ. ಸೊ ಹಂಗಾಗಿ ನಮಗೆ ಟೈಮ್ ಕೂಡ ತುಂಬ ಕಡಿಮೆ ಇದೆ. ಇದು ಹೆಣ್ಮಕ್ಳಾಗಿರೋದ್ರೆ ನಾವು ಇದೊಂದೇ ಅಲ್ಲ, ಎಲ್ಲದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಮನೆ ಕಡೆ ಎಲ್ಲದನ್ನು ಹೋಗೋದು ಬರೋದು, ಅಲ್ಲಿ ಇಲ್ಲಿ ಫಂಕ್ಷನ್ ಅದು ಇದು ಅಂತ. ಅದ್ರ ಜೊತೆಗೆ ಅದಕ್ಕೆ ಎಕ್ಸಾಮ್ ಯಾವಾಗಾದರೂ ಕಾಲ್ ಮಾಡಲಿ, ಅಟ್ಲೀಸ್ಟು ನಾವು ರಿವಿಷನ್ ಮಾಡ್ತಾ ಇರೋಣ. ಹಂಗಾದರೆ ನಮಗೆ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗೋಲ್ಲ, ಚೆನ್ನಾಗಿ ಅಭ್ಯಾಸ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಓದ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ. ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಬೇಕನ್ಸಿದ್ರೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ. ಅದೇ ಥರ GPS ಟೀಚರ್ಗೆ ನಾನು ಈ ಥರ ಸ್ಟಡಿ ಮಾಡ್ತಾಯಿದ್ದೀನಿ, ನೀವು ಯಾವ ಥರ ಸ್ಟಡಿ ಮಾಡ್ತಾಯಿದ್ದೀರಾ ಅಂತ ನನಗೂ ಕೂಡ ಹೇಳಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತು ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೇ ಥರ ವೀಡಿಯೋ ನಿಮಗೆ ಬೇಕು ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.